ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಹನುಮಾನ್ ಜಯಂತಿ ಹಬ್ಬದ ಶುಭಾಶಯಗಳು. ಚೈತ್ರ ಮಾಸ ಚತುರ್ಥಿಯಂದು ಈ ಆಂಜನೇಯನ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ವಾಡಿಕೆ ಇದೆ. ಅಂದರೆ ಬೇಗ ಮುಗಿದೋಗುತ್ತದೆ ಚತುರ್ಥಿ. ಈಗ ಆಲ್ರೆಡಿ ನಿನ್ನೆಯಿಂದಲೇ ಅಂದರೆ ಈ ಮಂಗಳವಾರದಿಂದಲೇ ಚತುರ್ದಶಿ ಪ್ರಾರಂಭವಿದೆ. ಆದರೂ ಕೂಡ ನಾವು ಚತುರ್ದಶಿ ಬೆಳಗ್ಗೆ ಪ್ರಾರಂಭವಾಗಿರೋದ್ರಿಂದ ಈ ದಿನ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಆಂಜನೇಯನಿಗೆ ಆರತಿ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ವಾಡಿಕೆಯಲ್ಲಿದೆ. ಹಲವಾರು ಗ್ರಾಮಾಂತರ ಪ್ರದೇಶಗಳಲ್ಲೇ ಆಗಿರ್ಬೋದು, ನಗರ ಪ್ರದೇಶಗಳಲ್ಲೇ ಆಗಿರ್ಬೋದು, ಹನುಮಾನನಿಗೆ ವಿಶೇಷವಾಗಿರತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ದಿನ. ಈ ಒಂದು ದಿನದ ಮಹತ್ವವನ್ನು ತಿಳ್ಕೊಂಡ್ರೆ ಖಂಡಿತವಾಗಿ ಒಂದು ಅದ್ಭುತ ಪರಿಹಾರವನ್ನು ನಾನು ಕೊಡ್ತಾ ಇದ್ದೇನೆ. ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಖಂಡಿತ ಈ ಸರಳವಾಗಿರ್ತಕ್ಕಂಥ ನೈವೇದ್ಯವನ್ನು ಹನುಮಂತನಿಗೆ ಅರ್ಪಣೆಯನ್ನು ಮಾಡಿ ನಿಮ್ಮ ಅಡೆತಡೆಗಳು ದೂರವಾಗಿ ಒಂದು ರೀತಿಯಾದಂಥ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು ಇರ್ತದೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಕೊಡ್ತೇನೆ. ಅದನ್ನು ಫಾಲೋಅಪ್ ಮಾಡೋದು ನೀವು ಖಂಡಿತ ಮಾಡಿ, ಒಳ್ಳೆಯದಾಗ್ತದೆ. ನೋಡೋಣ, ಈ ದಿನ ಬುಧವಾರ ಪಂಚಾಂಗ ಶ್ರವಣವನ್ನು ಮಾಡೋಣ. ಬುಧವಾರ ಚತುರ್ದಶಿ ತಿಥಿ 7 ಗಂಟೆ 5 ನಿಮಿಷದವರೆಗೂ ಮಾತ್ರ ಇರ್ತದೆ. ತದನಂತರ ಹುಣ್ಣಿಮೆ ತಿಥಿ ಪ್ರಾರಂಭವಾಗಿಬಿಡುತ್ತೆ. ಶುಕ್ಲ ಪಕ್ಷ ವೃದ್ಧಿ ಯೋಗ ಇರ್ತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥದ್ದು. ಚಂದ್ರ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ 1 ಗಂಟೆ 56 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 49 ನಿಮಿಷದಿಂದ 9 ಗಂಟೆ 21 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ನೋಡೋದಾದರೆ 12 ಗಂಟೆಯಿಂದ 12 ಗಂಟೆ 50 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ 4 ಗಂಟೆ 59 ನಿಮಿಷದಿಂದ 5 ಗಂಟೆ 49 ನಿಮಿಷದವರೆಗೂ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಣ ಹಾಗೆ ಆರೋಗ್ಯದ ವಿಚಾರವಾಗಿ ಎಚ್ಚರ. ವ್ಯಾವಹಾರಿಕವಾಗಿ ನಷ್ಟ ಇರತಕ್ಕಂಥ ದಿನ ಮೇಷರಾಶಿಯವರಿಗೆ. ಎಕ್ಸ್ಪೆಷಲಿ ಅವಕಾಶಗಳಿಂದ ವಂಚಿತವಾಗ್ತಕ್ಕಂಥದ್ದು ಇರ್ತದೆ. ಅಧಿಕ ಬಂಡವಾಳವನ್ನು ಹಾಕಿ ಅದಕ್ಕೂ ಹೂಡ್ತಕ್ಕಂಥದ್ದನ್ನು ಬಿಡಿ. ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇಲ್ಲ. ಸಾಧ್ಯವಾದರೆ ಸೂರ್ಯನಿಗೆ ಸಾಸಿವೆ ಸಮೇತ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಭಾಸ್ಕರಾಯ ನಮಃ ಮಂತ್ರ ಹೇಳಿ ತದನಂತರ ನಿಮ್ಮ ಮುಂದಿನ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನಷ್ಟವಾದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಸುಗಳಿಗೆ ಸಾಧ್ಯವಾದರೆ ಚಪಾತಿಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ. ಅದೇ ರೀತಿಯಾಗಿ ಋಷಭ ರಾಶಿಯವರಿಗೆ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡ್ತಕ್ಕಂಥ ದಿನ. ವ್ಯಾವಹಾರಿಕವಾಗಿರ್ಬೋದು ಅಥವಾ ಭೂಮಿ ತಂದೆಯ ವಿಚಾರದಲ್ಲಿ, ಯಾವುದೇ ಒಂದು ವಿಚಾರದಲ್ಲಿ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಲಾಭದ ದಿನವಾಗ್ತದೆ. ಕೆಲವೊಂದು ತಂದೆಯ ಸ್ನೇಹಿತರಿಂದ ಕೂಡ ಲಾಭವಾಗ್ತಕ್ಕಂಥ ದಿನ ಕೂಡ ಆಗುತ್ತೆ. ಋಷಭ ರಾಶಿಯವರು ಒಟ್ಟಾರೆಯಾಗಿ ನೋಡಿದಾಗ ಒಂದು ಲಾಭದ ದಿನ ಖಂಡಿತವಾಗಿ ಚೆನ್ನಾಗಿದೆ. ಈ ದಿನವನ್ನು ಸದುಪಯೋಗ ಮಾಡಿಕೊಳ್ಳಿ, ಶುಭವಾಗ್ತದೆ. ಮಿಥುನ ರಾಶಿಯವ್ರಿಗೂ ಅಷ್ಟೇ, ತಮ್ಮ ಪ್ರಯತ್ನದಿಂದ ಸರ್ಕಾರಿ ಕೆಲಸವಾಗಿರ್ಬೋದು, ತಮ್ಮ ಕೆಲಸಗಳಲ್ಲಾಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನದಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ನೋಡೋದಾದರೆ ಈ ದಿನ ನೋಡಿ, ಗುರು ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಒಂದು ರೀತಿಯಾಗಿ ಬಲಾಢ್ಯತೆ ಇರತಕ್ಕಂಥ ದಿನ. ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಹಾಗೆ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಗೆಲುವು ಕೇವಲ ನಿಮ್ಮ ಪ್ರಯತ್ನದ ಒಂದು ಫಲದಿಂದ ಆಗ್ತಕ್ಕಂಥದ್ದಿದೆ. ಖಂಡಿತ ಈ ದಿನ ಮಿಥುನ ರಾಶಿಯವರು ಕೂಡ ಉತ್ತಮವಾಗಿರ್ತಕ್ಕಂಥ ದಿನ, ಶುಭವಾಗಲಿ. ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ನಿಲ್ಲಿಸಿ. ಯಾವುದೇ ಕೆಲಸಗಳನ್ನು ಈ ದಿನ ಪೋಸ್ಟ್ಪೋನ್ ಮಾಡಬೇಡಿ. ಸುಮ್ಮನೆ ಮುಂದೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅಷ್ಟು ಉತ್ತಮತೆ ಇರೋದಿಲ್ಲ. ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು. ಆ ಪ್ರಯಾಣದಿಂದ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳು ಸಿಗುತ್ತೆ. ಯಾವುದೇ ಒಂದು ಹಿರಿಯರ ಮಾತನ್ನು ಇದು ಸರಿಯಾಗಿ ಆಲಿಸ್ಕೊಳ್ಳಿ. ಇವತ್ತು ಒಂದಷ್ಟು ಶುಭದ ಕಾಲವಾಗ್ತದೆ. ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ದಿನವಾಗ್ತದೆ. ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ. ಮಾತು
ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಕುಟುಂಬದ ಮೇಲೆ ಸುಮ್ಮನೆ ಹೀನಾಯಮಾನವಾಗಿ ಇವತ್ತು ಬಾಯಿಗೆ ಬಂದಂಗತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದಿರುತ್ತೆ, ಅದನ್ನು ಅವಾಯ್ಡ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಮರಿಬೇಡಿ. ಅಥವಾ ಹಸುಗಳಿಗಾದರೂ ಚಪಾತಿಯನ್ನು ಕೊಡಿ. ಶಿವನ ಅಷ್ಟೋತ್ತರವನ್ನು ಜಪವನ್ನು ಮಾಡಿ ತಂದೆಯೊಟ್ಟಿಗಿನ ವಾಗ್ವಾದವನ್ನು ದೂರ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಆ ಥರದ ಸಮಸ್ಯೆಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು, ಕನ್ಯಾ ರಾಶಿಯವರಿಗೆ ಆದಷ್ಟು ಕೂಡ ಈ ದಿನ ವ್ಯಾಪಾರದ ಮನೋಧರ್ಮ ಹಾಗೆ ವ್ಯಾಪಾರದಲ್ಲಿ ತಲ್ಲೀನತೆ ಇರತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಕೂಡ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಉತ್ತಮ ಬಾಂಧವ್ಯತೆಯನ್ನು ಕಳ್ಕೊಳ್ತಕ್ಕಂಥ ದಿನ. ಜೊತೆಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಈ ದಿನವನ್ನು ಹೆಚ್ಚಿನ ಮಹತ್ವ ಡಿಪೆಂಡೆನ್ಸಿ, ಯಾರಾದರೊಟ್ಟಿಗೆ ಸಂಗಾತಿಯೊಟ್ಟಿಗಿನ ಡಿಪೆಂಡೆನ್ಸಿಯಲ್ಲಿರ್ತಕ್ಕಂಥ ದಿನವಾಗ್ತದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ಮಿಕ್ಕ ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣವಾಗಿರುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಈ ದಿನ ನಿಜವಾಗ್ಲೂ ಉತ್ತಮವಾಗಿರ್ತಕ್ಕಂಥ ದಿನವಾಗ್ತದೆ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಇರತಕ್ಕಂಥ ದಿನ. ಮ್ಯಾಕ್ಸಿಮಮ್ ಈ ದಿನ ನೀವು ಕೇವಲ ತಮ್ಮ ಕಾರ್ಯವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿ ನೋಡಿ. ಅಫ್ಕೋರ್ಸ್ ವೆರಿ ಗುಡ್ ಇರ್ತದೆ, ಬಟ್ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಉತ್ತಮವಾಗಿರ್ತಕ್ಕಂಥ ದಿನ ಖಂಡಿತ ಚೆನ್ನಾಗಿದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಒಂದು ರೀತಿಯಾಗಿ ರಾಜಯೋಗದ ಕಾಲ, ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾಲ ಕೂಡ ಆಗುತ್ತೆ. ಮಕ್ಕಳಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ. ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯವನ್ನು ಇಡ್ತಕ್ಕಂಥ ದಿನವಾಗ್ತದೆ. ಒಂದು ರಾಜಗಾಂಭೀರ್ಯತೆ ಇರತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ. ಖಂಡಿತವಾಗಿ ಚೆನ್ನಾಗಿದೆ, ಒಳ್ಳೆಯದಾಗ್ತದೆ. ಲಾಭವನ್ನು ಪಡ್ತಕ್ಕಂಥ ದಿನವಾಗ್ತದೆ. ಒಳ್ಳೆಯದಾಗಲಿ. ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಧನುರಾಶಿಯವರಿಗೆ ಒಂದು ಸರ್ಕಾರಿ ಸೌಮ್ಯದ ಕಚೇರಿಯ ಜೊತೆಗೆ ಉತ್ತಮ ಬಾಂಧವ್ಯದಲ್ಲಿ ಆ ಕೆಲಸ ಕಾರ್ಯಗಳನ್ನು ಹೆಚ್ಚಿನದಾಗಿ ಮಾಡಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಏನೇ ಕಿರಿಕಿರಿಗಳು ಬಂದರೂ ಕೂಡ ಅದನ್ನು ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ತದೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ಸರ್ಕಾರಿ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳ ಲಭ್ಯತೆ ಆಗುತ್ತೆ. ಅದರಲ್ಲೂ ಕೂಡ ಏನಾದರೂ ಕಾಂಟ್ರಾಕ್ಟ್ ತಾವು ಬೇಸಿಸಲ್ಲಿ ಇರ್ತಕ್ಕಂಥವ್ರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಆ ಥರದಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಇಟ್ಸ್ ಅ ಗುಡ್ ಡೇ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಮಕರ ರಾಶಿಯವರಿಗೆ ಸಣ್ಣ ಪ್ರಯಾಣಗಳು ಬರುತ್ತೆ. ಆದರೆ ಸಹೋದರ ಅಥವಾ ಸಹೋದರಿಯ ನಡುವಿನ ಸ್ವಲ್ಪ ಬಾಂಧವ್ಯದಲ್ಲಿ ಸಣ್ಣ ಪುಟ್ಟ ಕ್ಲಾಶಸ್ ಇರ್ತಕ್ಕಂಥ ದಿನವಾಗ್ತದೆ. ಕೊನೆಯಲ್ಲಿ ಆ ಒಂದು ಸಮಸ್ಯೆಗಳು ಬಗೆಯಿರತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ. ಈ ದಿನ ಈ ಸರ್ಕಾರಿ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಮಕರ ರಾಶಿಯವರಿಗೆ ಇದೊಂದು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಸಣ್ಣ ಪ್ರಯಾಣಗಳಿರ್ತಕ್ಕಂಥದ್ದು ಕೂಡ ನೋಡಿ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೆಚ್ಚಿನದಾಗಿ ಹಣಕಾಸು ವಹಿವಾಟುಗಳು, ಬಿಸ್ನೆಸ್, ಮನೆ, ಕುಟುಂಬ ಇದಕ್ಕೋಸ್ಕರ ಸೀಮಿತ ಇಡ್ತಕ್ಕಂಥ ದಿನ. ಉತ್ತಮವಾಗಿರ್ತಕ್ಕಂಥ ರಾಜಗಾಂಭೀರ್ಯವಾಗಿರ್ತಕ್ಕಂಥ ಮಾತುಗಳು ಕೂಡ, ಬಟ್ ದೈವಿಕವಾಗಿರ್ತಕ್ಕಂಥ ಸ್ವಭಾವತಃ ಕುಂಭರಾಶಿಯವ್ರಿಗಿದೆ. ಈ ದಿನ ಭಾಳ ಸದುಪಯೋಗವನ್ನು ಮಾಡಿಕೊಳ್ಳಿ. ಇನ್ನಷ್ಟು ಶುಭದ ಫಲಗಳು ಪ್ರಾಪ್ತವಾಗ್ತದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮೀನ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ತುಂಬ ಅರ್ಜಿರ್ತಕ್ಕಂಥ ದಿನ. ಏನರ್ಜು ಕೆಲಸದ ಒಂದು ವಿಚಾರದಲ್ಲಾಗಲಿ, ಸ್ಟ್ರಿಕ್ಟ್ನೆಸ್ ವಿಚಾರದಲ್ಲಾಗಲಿ, ಅಥವಾ ದಾಂಪತ್ಯದ ವಿಚಾರದಲ್ಲಾಗಲಿ ಒಂದು ನೀಟ್ನೆಸ್, ಅಂದರೆ ಯಾವಾಗಲೂ ಕೂಡ ಈ ದಿನ ಭಾಳ ಪರ್ಫೆಕ್ಟ್ನೆಸ್ಸನ್ನು ತೋರಿಸ್ಕೊಳ್ತಕ್ಕಂಥ ದಿನ. ಬಟ್ ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರುತ್ತೆ. ಬಿಸ್ನೆಸ್ ಅಷ್ಟು ಉತ್ತಮತೆಯನ್ನು ಕಾಣೋದಿಲ್ಲ. ಬಟ್ ಏನಪ್ಪ ಅಂದರೆ ಒಂದು ಶಿಸ್ತನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಒಂದು ಸಾಧಾರಣತೆಯನ್ನು ನೋಡ್ಬೋದು. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯವಾಗಿ ಈ ದಿನ ಹನುಮಾನ್ ಜಯಂತಿ ಇರೋದ್ರಿಂದ ನಿಮ್ಮ ಹಣಕಾಸು ಅಥವಾ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು, ನಿಮ್ಮ ಗುರಿಯನ್ನು ನಾನು ತಲುಪಬೇಕು, ಅನೇಕ ಅಡೆತಡೆಗಳು ದೂರ ಆಗಬೇಕು ಅಂದರೆ ಸಂಕಲ್ಪ ಸಹಿತವಾಗಿ ಹನುಮಂತನಿಗೆ ಬೇಸನ್ ಲಾಡನ್ನು ನೈವೇದ್ಯವನ್ನು ಮಾಡಿ, ನೈವೇದ್ಯವಾದ ನಂತರ ಸ್ವಲ್ಪ ಬೇಸನ್ ಲಾಡನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ, ಸಂಕಲ್ಪ ಸಹಿತವಾಗಿ ಕಾರ್ಯವನ್ನು ಮಾಡಿ. ಇಷ್ಟೂ ಸಮಸ್ಯೆಗಳಿಗೆ ಒಂದು ಪರಿಹಾರಾರ್ಥವಾಗಿ ದಾರಿ ಸಿಗುತ್ತೆ. ಈ ದಿನ ಹನುಮಾನ್ ಜಯಂತಿ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಡಿಸೈರ್ ಆದಷ್ಟು ಕೂಡ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.